ನೈನ್ ಟಿವಿ ಕನ್ನಡ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ನೈನ್ ಟಿವಿ ಕನ್ನಡದಲ್ಲಿ ಖಾಲಿ ನ್ಯೂಸಿಗೋಸ್ಕರ ಮಾತ್ರವಲ್ಲ, ಜನಗಳಿಗೆ ಒಳ್ಳೆ ಸಂದೇಶವನ್ನು ಕೊಡಲು, ಹಾಗೆ ನಮ್ಮ ಫ್ಯಾಮಿಲಿಯ ಒಂದು ಏನು ಹಬ್ಬ ಹರಿದಿನಗಳಲ್ಲಿ ಮನೋರಂಜನೆ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ಮಕ್ಕಳ ಒಂದು ನೃತ್ಯ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ನಮ್ಮ ಟಿ ವಿಯಲ್ಲಿ ಪ್ರಸಾರಪಡಿಸ್ತೇವೆ. ಹಾಗೆ ನಾವು ಈ ದೀಪಾವಳಿಯಂದು ಒಂದು ಏನು ಸಂಸ್ಕೃತಿ, ಏನು ದೀಪಾವಳಿಯಲ್ಲಿ ಏನೆಲ್ಲ ಹಬ್ಬ ಮಾಡ್ತಾರೆ ಅನ್ನೋದನ್ನ ನಾವು ನಮ್ಮ ಕುಟುಂಬಸ್ಥರು ಸೇರಿ ಒಂದು ಬ್ಲಾಗ್ ಮಾಡಿದ್ದೇವೆ. ಅದನ್ನು ನಾವು ಪ್ರಸಾರಪಡಿಸಲು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾ ಮಾಡಿ ಕಾಚಗಡ್ಡೆ ಎಲ್ಲ ಇಡ್ತಾರೆ. ಮಳೆ ಬಂದಿದೆ ನಮ್ಮ ಊರಲ್ಲಿ ಇವತ್ತು. ಹಾಗೆ ನೋಡಿ, ಹೀಗೆ ಬಾಗಿಲಿಗೆಲ್ಲ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾ. ಕೀರ್ತಿ ಸುಮ್ಮನೆ ಕೂತಿದ್ದಾಳೆ ಇವತ್ತು. ಯಾವಾಗ ನನಗೆ ಕೆಲಸ ಮಾಡ್ತಾ ಇದೆ, ಯಾಕೋ ಅವಳಿಗೆ ಏನೋ ಖಾಲಿ ಬಡಿಸ್ಕೊಂಡಿಲ್ಲ ಮಾಡ್ತಾಳೆ. ಇವತ್ತು ಲಾವಣ್ಯ ಅವಳ ಪರವಾಗಿ, ಅವ್ರ ತಂಗಿ ಪರವಾಗಿ ಇದನ್ನು ಟೀ ಮಾಡ್ತಾ ಇದ್ದಾಳೆ. ಮತ್ತು ಸಾರಾಯಿತು, ಹೋಳಿಗೆ ಸಾರು. ಇವತ್ತು ಹಬ್ಬದ್ದು ಹಿರಿಯರ ಪೂಜೆ ಇದೆ ಊರಲ್ಲಿ. ಈಗ ಅದಕ್ಕೋಸ್ಕರ ಇವಳು ಎಲ್ಲ ರೆಡಿ ಮಾಡಿ, ಈಗ ಟೀ ಕುಡಲಿಕ್ಕೆ ಬೋರ್ ಆಗಿದೆ ಅಂತ ಟೀಗೆ ಕುಡಿತಾ ಇದ್ದಾಳೆ. ಹಾಗೆ ಅವರ ಅಮ್ಮ ಸಹ ಅವರಿಗೆ ಹೆಲ್ಪ್ ಮಾಡ್ಕೊಂತ ಇದನ್ನೆಲ್ಲ ಹಬ್ಬಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಈಗ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿ ರೆಡಿ ಆಗಿದೆ. ಕಟ್ಟಿ ಲೆಕ್ಕವನ್ನು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ದನಿನ ಮನೆಯಲ್ಲಿ. ಇದು ನಮ್ಮ ಮನೆಯ ಕೊಟ್ಟಿಗೆ, ಇದರಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಈಗ ಇದು ಬಾಗಿಲ ಮುಂದೆ ಆ ಕಡೆ ಈ ಕಡೆ ಇಡ್ತಾರೆ. ಹಟ್ಟಿಯಲ್ಲಿ ಇಡ್ಲಿಕ್ಕೆಲ್ಲ ರೆಡಿ ಆಗಿದೆ ಇವತ್ತು. ಹಟ್ಟಿ ನಮ್ಮದು, ಇದು ದನಿನ ಮನೆ. ದನ 2-3 ಇದೆ. ಇವತ್ತೆಲ್ಲ ರೆಡಿ ಮಾಡಿದ್ದೀವಿ. ಈಗ ರೆಡಿ ಆಗಿದೆ ಕೊಟ್ಟಿಗೆಯಲ್ಲಿ ಎಲ್ಲ. ಸಂಜೆ ಎಲ್ಲ ಕೊಟ್ಟಿಗೆ ಎಲ್ಲದೂ ರೆಡಿ ಮಾಡ್ತಾರೆ. ಈಗ ಹೋಳಿಗೆ ಎಲ್ಲ ಮಾಡಬೇಕು ಮನೆಯಲ್ಲಿ, ಎಲ್ಲ ರೆಡಿ ಮಾಡ್ತಾರೆ ಮನೆಯವರವರು. ಈಗ ನೀರು ಕಾಯಿಸ್ತಾ ಇದ್ದಾರೆ. ಹಾಗೆ ಸ್ನಾನ ಎಲ್ಲ ಮಾಡಲಿಕ್ಕೆ ಅವರೆಲ್ಲ, ತಂದೆಯವರೆಲ್ಲ ಎಲ್ಲ ಆಗಿದೆ. ಇನ್ನು ಏನು ಅಂತ ಹೇಳಿದರೆ, ಈಗ ಅಲ್ಲೆಲ್ಲ ಹಟ್ಟಿ ಎಲ್ಲ ರೆಡಿ ಮಾಡಿದರು. ಇವರೀಗ ಟೀ ಸೋಸ್ಲಿಲ್ಲಿ ಸೋಸ್ತಿದ್ದಾರೆ. ಹೇಗೆ ಅಂತೇಳಿ ಗೊತ್ತಿಲ್ಲ, ಅದು ಹೇಗಾಗಿದೆ ಅಂತ ಗೊತ್ತಿಲ್ಲ. ನೋಡುವ ಇವತ್ತು ಇಲ್ಲಿ ಮನೆಯಲ್ಲಿ ಮಾಡಿದ್ದು, ಊರಲ್ಲಿ ಹೇಗೆ ಮಾಡ್ತಾಳೆ. ಚೆನ್ನಾಗಿ ಮಾಡ್ತಾಳೆ. ಆದರೂ ಈಗ ನೋಡ್ಬೇಕು, ಟೇಸ್ಟ್ ನೋಡಿ ಆಮೇಲೆ ಎಲ್ಲರೂ ಹೇಳ್ತೀವಿ ಹೇಗೆ ಮಾಡಿದ್ದಾಳೆ ಅಂತೇಳಿ. ಲಾವಣ್ಯ ಅವರೇ, ಹೇಗೆ ಮಾಡಿದರೆ ಟೀನೆಲ್ಲ? ಚೆನ್ನಾಗಿ ಮಾಡಿದ್ದೀರಾ? ಸಕ್ಕರೆ ಎಲ್ಲ ಹಾಕಿ, ಹಾಲೆಲ್ಲ ಹಾಕಿದ್ರೆ ಇಲ್ವಾ? ಎಂತ ಹಾಲು ಹಾಕಿದ್ರಿ? ಎಮ್ಮೆ ಹಾಲು, ಆಕಳಿನ ಹಾಲು? ಹೌದಾ, ಚೆನ್ನಾಗಿ ಮಾಡಿದಿರಾ? ಹಸು ಹಾಲು ಹಾಕಿದಿರಾ? ಕೀರ್ತಿಗೆ ಕೊಡಲ್ವಾ ನಿಮ್ಮ ಸಿಸ್ಟ್ರಿಗೆ? ಅವ್ರು ಕುಡಿಯಲ್ಲ ಅವರು? ಹೌದಾ, ಹೇಗೆ? ಹೌದಾ, ನಿಮ್ಮಮ್ಮ ಮತ್ತೆ ಅವ್ರು ಕುಡಿಯಲ್ವಾ? ಹೌದಾ, ಏನ್ ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ತಾರೆ? ಏನ್ ಕೆಲಸ ಮಾಡ್ತಾರೆ ಇಲ್ಲ ನಿಮ್ಮಮ್ಮ? ನೀವು ಬ್ಲಾಗ್ ಮಾಡ್ತಾ ಇದ್ದೀರಲ್ಲ, ಅವರಿಗೆ ಇನ್ಕಂಜೆಸ್ಟ್ ಆಗ್ತಾ ಇದೆ. ಹೌದಾ, ನಗ್ತಾ ಇದಾರೆ ಮತ್ತೆ? ಇನ್ಕನ್ವೀನಿಯಂಟ್ ಆಗ್ತಾ ಇದೆ, ಅದಕ್ಕೆ ಬಾಯಿ ಮುಚ್ಕೊಂಡು ನಗಾಡ್ತಿದ್ದಾರೆ. ಹೌದಾ, ಅಡ್ಡ ಎಲ್ಲ ಓಡಾಡ್ತಾರೆ. ಎಂತ ಇದು? ಎಂತ ಇದು ಸಾರು ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡಿ. ಸಾಂಬಾರು ಸ್ವಲ್ಪ ಖಾರ ಕಮ್ಮಿ ಇದೆ, ಆದ್ರೂ ಖಾರ ಕಮ್ಮಿ ಇದ್ರೆ ಪರವಾಗಿಲ್ಲ ಅಂತ. ಹೌದಾ, ಚೆನ್ನಾಗ್ ಬಂದಿದೆ ಒಟ್ಟು. ಆಯ್ತು, ನೋಡುವ ಮುಂದೆ ನೋಡುವ ಅದು ಏನೇನು ಆಗ್ಬೇಕೆಲ್ಲ ಪೂಜೆದು. ಆಯ್ತಾ, ಈಗ ನಿಲ್ಲಿಸ್ತೀನಿ. ಸೆಂಡಿಗೆ ತಗೊಂತಾರೆ ನಮ್ಮಮ್ಮ ಇಲ್ಲಿ. ಅದು ಆ ಕಡೆ ಈ ಕಡೆ ಬಾಕ್ಸ್ನಲ್ಲೆಲ್ಲ ಎಲ್ಲ ಮನೆಯಲ್ಲಿ ಇಟ್ಟು ಸೆಂಡಿಗೆನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನೋಡಿ, ಎಲ್ಲ ರೆಡಿ ಆಗ್ತಿದೆ ಸೆಂಡಿಗೆ ಊಟಕ್ಕೆ. ನೀರು ಬಿಟ್ಟಿದೆಯಾ? ನೀರು ಮಳೆ ಬಂದಿದೆಯಾ? ರೆಸ್ಟ್ ಮಾಡ್ತಾ ಇದೆಯಾ? ಫುಲ್ ಸುಸ್ತಾಗ್ಬಿಟ್ಟಿದೆ. ಹೌದಾ, ಯಾಕೆ? ಹೌದಾ, ಹಾಂ, ಸರಿ. ಯಾವಾಗಲೂ ಅಲ್ಲಿ ಲೋಟ ಎಲ್ಲ ತೊಳೆಯಲ್ಲ. ಇಲ್ಲಿ ಊರಲ್ಲಿ ಬಂದಿದ್ದಾಳೆ ಇವತ್ತು ದೀಪಾವಳಿಯ ಒಂದು ಹಿರಿಯರ ಪೂಜೆಗೆ. ನಾವು ಹಳ್ಳಿಗೆ ಬಂದಿದ್ದೇವೆ, ನಮ್ಮ ಹಳ್ಳಿಗೆ ಜಕ್ಕಿನಕೊಪ್ಪ ಅಂತೇಳಿ, ಶಿಕಾರಿಪುರ ತಾಲೂಕು ಜಕ್ಕಿನಕೊಪ್ಪ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಊರಲ್ಲಿ ಏನಂದರೆ, ವರ್ಷ ಬಂದು ನಾವಿಲ್ಲಿ ಎಲ್ಲ ದೀಪಾವಳಿ ಆಚರಣೆ ಮಾಡ್ತೀವಿ. ಹಾಗೆ ಇಲ್ಲೆಲ್ಲ ಕೆಲಸ ಮಾಡೋದು ಅದೆಲ್ಲ. ಈಗ ಲಾವಣ್ಯ ಟೀ ಕುಡಿದು ನಂತರ ಈಗೆಲ್ಲ ತೊಳಿತಾ ಲೋಟನ. ಲಾವಣ್ಯ, ಏನು ಆರಾಮಿದ್ದೀರಿ? ಎಲ್ಲ ಟೀ ಎಲ್ಲ ಹೇಗಿತ್ತು ಕುಡಿದು? ನೋಡಿ ಒಂದ್ ಸ್ವಲ್ಪ. ಏನು ನಾಚಿಕೊಳ್ತೀರಲ್ಲ, ಯಾಕೆ? ಎಲ್ಲ ಕೋಸಂಬರಿ ಅದೆಲ್ಲ ರೆಡಿ ಆಗ್ಲಿಕ್ಕೆ ಸೌತೆಕಾಯಿ ಇದನ್ನ ಕೊಚ್ತಾ ಇದ್ದಾರೆ.
ಈಗ ಇಲ್ಲಿ ನಮ್ಮ ಕೀರ್ತಿಯವರು ಬೋಂಡ ಬಿಡಲಿಕ್ಕೆ ರೆಡಿ ಆದರು. ಅವ್ರ ತಾತಗೆ ಬೋಂಡ ಅಂದರೆ ಭಾರಿ ಇಷ್ಟ. ಈ ಥರ ಬೋಂಡಗಳನ್ನು ಬಿಡಬೇಕು, ಮೆಣಸಿನ್ಕಾಯಿ ಬಜ್ಜಿ ಅಂತಾರಲ್ಲ ಅದು. ಇವಳು ನಮ್ಮ ಲಾವಣ್ಯ ಇವತ್ತು ಇದನ್ನು ಮಾಡಿದ್ದಾಳೆ, ಯಾವುದೋ ದೋಣ್ ಮೆಣಸಿನ್ಕಾಯಿನ ಬೋಂಡ ಬಿಟ್ಟಿದ್ದಾಳೆ. ದಪ್ಪ ಮೆಣಸಿನ್ಕಾಯಿ ಅಂತಾರಲ್ಲ ಅದ್ರದ್ದು. ದನಗಳಿಗೆ ಇದು ಸಗಣಿಯನ್ನೆಲ್ಲ ಅದು ಒಂದ್ ಕಡೆ ಹಾಕ್ತೀವಿ ತಿಪ್ಪೆಗುಂಡಿಗೆ. ಅಲ್ಲಿ ಕೆಮ್ಮಣ್ಣ ಮತ್ತೆ ಸುಣ್ಣ ಅದೆಲ್ಲ ಹಚ್ಚಿ ಅಲ್ಲಿ ಪೂಜೆ ಮಾಡಿ ಬರ್ಲಿಕ್ಕೆ ರೆಡಿ ಆಗಿದೆ. ಭಾಳ ಸುಸ್ತಾಗ್ಬಿಟ್ಟಿದ್ದಾರೆ ಕುಂಟಿಗಂತ. ಆ ಕಡೆ ಈ ಕಡೆ ಕೆಲಸ ಮಾಡ್ತಾರೆ, ಏನು ಹೇಳಲ್ಲ ಅವರು. ಇದನ್ನ ತಗೊಂಬಂದೆ ಅದನ್ನಿಟ್ಟೆ. ಇವತ್ತು ದೀಪಾವಳಿ ಹಬ್ಬ, ಸುಮ್ಮನೆ ಕುತ್ಕೊಳ್ಳಲ್ಲ ಅವರು, ಕುಂಟಿಗಂತ ಇದೇ ಕೆಲಸ ಮಾಡ್ತಾರೆ ಯಾವಾಗಲೂ, ರೆಸ್ಟ್ ಮಾಡಲ್ಲ. ಇದೇ ಬೋಂಡ ತಿನ್ರಿ ಅಂದ್ರೆ ತಿನ್ನಲ್ಲ ಇವರು. ಅವ್ರ ಮನೆಯವ್ರು ಬೋಂಡ ತಿನ್ಲಿಕ್ಕೆ ರೆಡಿ ಇದ್ದಾರೆ. ಸರಿ ಇದೆಯಾ ಎಲ್ಲ? ಉಪ್ಪು ಖಾರ ಸರಿ ಐತಾ? ಚೆನ್ನಾಗಿದಾವೆ. ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾದುತಿ ಶಾರದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಧಿಕ ಸ್ವರಾದುತಿ ಶಾರದ ನಮೋಸ್ತುತೆ. ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ತಂತುನಾನೇನ ಮಮ ಜೀವನ ಹೇತುನಾ ತಂತುನಾನೇನ ಮಮ ಜೀವನ ಹೇತುನಾ ತಂತುನಾನೇನ ಮಮ ಜೀವನ ಹೇತುನಾ ತಂತುನಾನೇನ ಮಮ ಜೀವನ ಹೇತುನಾ. ಜಬ್ಬಕ್ಕು ಕಡಿ ಸಿಡಿತೈತಿ. ಏನಿದ ಏನೇನು ಹಾಕಿದೀಯ ಹೇಳ? ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಅಷ್ಟೇ. ಹಾ, ಮತ್ತೆ ಇದ್ದಾರೆ ಮಂಡಕ್ಕಿ ತಿನ್ಲಿಕ್ಕೋಸ್ಕರ ಎಲ್ಲರೂ ಸೊಸೆ, ಅತ್ತೆ ಮತ್ತೆ ಮಕ್ಕಳು ಬಿಸ್ತಾರೆ. ಈಗ ಫ್ರೆಶ್ ಮಂಡಕ್ಕಿ ತಿಂದಿದ್ದಾರೆ, ಕರ ಅಂತ ಮಂಡಕ್ಕಿ. ಮೊಮ್ಮಗಳಿಗೆ ಈಗ ಇದನ್ನ ಮಂಡಕ್ಕಿನ ಮಾಡ್ತಾ ಇದ್ದಾರೆ, ಹದ ಮಾಡಿ ಕುಟ್ಟಿ ಎಲ್ಲ ರೆಡಿ ಮಾಡಿದ್ರು. ಇದು ಹಸಿದ್ದೆಲ್ಲ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಹಾಕಿದ್ರು, ಹಸಿ ಮೆಣಸಿನಕಾಯಿ. ಈಗ ಕೀರ್ತಿಗೆ ತುಂಬ ಇಷ್ಟ, ಅವರ ತಾತ ಮಾಡಿರೋದು ಮಂಡಕ್ಕಿ. ಹಾಗಾಗಿ ಈಗ ಒಳ್ಳೆ ಎಣ್ಣೆಯನ್ನು ಹಾಕಿದ್ರು, ಕಾಸಿದ್ದ ಅದು ಕಾಸಿದ ಒಳ್ಳೆಣ್ಣೆ ಹಾಕಿದ್ದಾರೆ. ಈಗ ಅಲ್ಲಿ ಉಪ್ಪು ಹಾಕಿಲ್ಲ. ಈಗ ಅದು ನೋಡ್ರಿ ಕುಟ್ಟಿರೋದು ಇದನ್ನ ಹಾಕಿದ್ರು, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಮತ್ತು ಉಪ್ಪು ಹಾಕ್ತಾ ಇದ್ದಾರೆ. ಇದು ಅವರ ಮೊಮ್ಮಗಳಿಗೆ ಭಾರಿ ಇಷ್ಟ ಅಂತೆ ಕೀರ್ತಿಗೆ, ಹಾಗಾಗಿ ಹಾಕಿದ್ರು. ಬೆಳ್ಳುಳ್ಳಿ ಮತ್ತು ಇದನ್ನೆಲ್ಲ ತೆಗೆದ್ರು. ಈಗ ಅವರ ಸೊಸೆ ಪಾಡಾಗಿ ಕಲಿಸ್ತಾ ಇದ್ದಾಳೆ. ಈಗ ಎಲ್ಲ ಕಲಿಸ್ತಾ ಇದ್ದಾರೆ. ಅದು ಹೇಗಾಗಿದೆ ಅಂತೇಳಿ ತಿಂದ ಮೇಲೆ ನೋಡಬೇಕು. ನೋಡ್ತಾ ಇದ್ದಾರೆ ಈಗ. ಈಗೆಲ್ಲರೂ ಟೇಸ್ಟ್ ನೋಡಕತ್ತಿದ್ರು. ಟೇಸ್ಟ್ ಹೇಗಿದೆ ಹೀರೋ? ಸೂಪರ್ ಇದೆಯಾ? ಭಾರಿ ಸೂಪರ್. ಇವ್ರು ನೋಡ್ರಿ, ಇವರು ಲಾವಣ್ಯ ಈಗ ಎಲ್ಲ ಮುಗಿದ ಮೇಲೆ ಬಂದಿದ್ದಾರೆ ಅವ್ರ ತಾತನ ಮಂಡಕ್ಕಿ ತಿನ್ನಲಿಕ್ಕೆ. ಹದ ಮಂಡಕ್ಕಿ ಅಂತೇಳಿದು ಭಾಳ ಇಷ್ಟ ಇವರಿಗೆಲ್ಲ, ಮೊಮ್ಮಕ್ಕಳಿಗೆ. ಹಾಗಾಗಿ ಮಂಡಕ್ಕಿನ ತಿಂತಾ ಇದ್ದಾರೆ. ನೋಡಿ ಹೇಗಿದೆ, ಈಗೆಲ್ಲ ಹಾಕಿದ್ದಾರೆ. ಹೀಗೆ ಸಾಕಂತೆ ನೋಡ್ರಿ ಮಂಡಕ್ಕಿನ ಹೇಗೆ ತಿಂತಾ ಇದ್ದಾರೆ ಎಲ್ಲ ಸೇರ್ಕೊಂಡು. ಇದೊಂದು ಪಾತ್ರೆ ಇಟ್ಕೊಂಡಾರೆ, ಯಾಟಿಗಂತ ಗೊತ್ತಿಲ್ಲ, ಕಾಲಿದು. ಎಲ್ಲ ಮಂಡಕ್ಕಿ ಎಲ್ಲ ರೆಡಿ ಆಯಿತು. ಈಗೆಲ್ಲದ ತಿಂತಾ ಇದ್ದಾರೆ. ಅಲ್ಲಲ್ಲೇ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಈಗ ಎಲ್ಲ ಮಂಡಕ್ಕಿಯ ಟೇಸ್ಟ್ ನೋಡ್ತಾ ಇದ್ದಾರೆ. ಒಗ್ಗರಣೆ ಇಲ್ಲದ ಮಂಡಕ್ಕಿ ಚಂದ ಇದೆಯಾ ಲಾವಣ್ಯ? ಎಂತ ಚಂದ ಉಂಟಾ ಮಂಡಕ್ಕಿ? ಕರೆಕ್ಟಾಗಿ ಹೇಳ, ಎಂತ ನಿಂದು ಗಮ್ಮತ್ತಾ? ಚಂದ ಇದೆಯಾ? ನೋಡು ಬಾಯಕ್ಕೆ ಓಹೋ ನೋಡ್ಲೆ ಅವ್ರಿಗೆ